ನೋಡಿ, ಕಂಪನಿ ಲಾಭಾಂಶ ವರ್ಸಸ್ ಬಾಂಡ್ ಖರೀದಿ ಅಂತ. ಒಂದು ಕಂಪನಿ ತನ್ನ ಲಾಭಾಂಶದಲ್ಲಿ 7.5% ಕೂಡ ಕೊಡಬಹುದು ಅಂತ ಇತ್ತು. ಕಂಪನಿಗೆ ₹100 ಲಾಭ ಬಂದಿದ್ದರೆ 7 ರೂಪಾಯಿಗಳನ್ನು ಈ ಥರ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡಬಹುದು ಅಂತ. 7 ರೂಪಾಯಿ ಗರಿಷ್ಠನೇ ಕೊಡಬಹುದಾ, ಕಡಿಮೆ ಕೊಡಬಹುದಾ, ಅದು ಆಯಾ ಕಂಪನಿಗಳಿಗೆ ಬಿಟ್ಟಂಥ ವಿಚಾರ. ಕೊಡಲೇಬೇಕು ಅಂತ ಕಡ್ಡಾಯ ಇತ್ತಾ? ಇಲ್ಲ, ಕೊಡಲೇಬೇಕು, ನೀವು ಕೊಡದೆ ನಾವು ಸುಮ್ಮನಿರಲ್ಲ ಹೇಳಕ್ಕೆ ಬರಲ್ಲ, ಆ ಥರ ಕಡ್ಡಾಯ ಮಾಡೋಕ್ಕೆ ಬರಲ್ಲ. ಆದರೆ ಒಂದು ಕಂಪನಿ ತನ್ನ 7.5% ಲಾಭಾಂಶವನ್ನು ಕೊಡಬಹುದು 3 ವರ್ಷಗಳಲ್ಲಿ ಅಂತ ಮೊದಲೆಲ್ಲ ಇತ್ತು. ಆ ರೂಲ್ಗೆ ಇದು ಮಾಡಿಬಿಟ್ರಿ, ತಿದ್ದುಪಡಿ ಮಾಡಿಬಿಟ್ರು. ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ, ಆ ನಿಯಮಕ್ಕೆ ತಿದ್ದುಪಡಿ ತಂದರು. ಬರೀ ಲಾಭ ಮಾಡಿರೋ ಕಂಪ್ನಿಗಳು ಅಷ್ಟೇ ಅಲ್ಲ, ನಷ್ಟ ಆಗಿರೋ ಕಂಪನಿಗಳು ಕೂಡ ದೇಣಿಗೆ ಕೊಡಬಹುದು ಅಂತ. ನೋಡಿ, ಜಗತ್ತಲ್ಲಿ ಎಲ್ಲಾದರೂ ತನಗೆ ಒಂದು ಕಂಪ್ನಿ ಶುರು ಮಾಡಿರ್ತಾನಪ್ಪ, 10 ಲಕ್ಷನೋ 10 ಕೋಟಿನೋ ಶುರು ಮಾಡಿರ್ತಾನೆ. 10 ಕೋಟಿ ಬಂಡವಾಳ ಹಾಕಿರೋನಿಗೆ 5 ಕೋಟಿ ಕೂಡ ಬಂದಿರಲ್ಲ, 1 ಕೋಟಿನೂ ಬಂದಿರಲ್ಲ. ಅವ್ನು ನಷ್ಟ ಆಯಿತು ಅಂತ ತಾನೇ, ನಷ್ಟ ಆಗಿರೋನು ಕೊಡ್ಬೋದು ಅಂತ ಹೇಳಿದ್ರು. ಇದರಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಷ್ಟ ಆಗಿರೋ ಕಂಪನಿಗಳ ಕಡೆಯಿಂದನೂ ಕೂಡ ಬಾಂಡ್ಗಳ ಖರೀದಿ ಆಯಿತು ಅಂದರೆ ನೀವು ನಂಬಲೇಬೇಕು ಇದನ್ನು. ಇದು ಜಗತ್ತಲ್ಲಿ ಇಂಥ ಎಕನಾಮಿಕ್ಸು, ಇಂಥ ಅರ್ಥಶಾಸ್ತ್ರ ಯಾವುದೇ ಯೋಜನೆಯಲ್ಲಿ ಇರಲಿಲ್ಲ ರೀ. ನಷ್ಟ ಆಗಿರೋ ಕಂಪನಿನೂ ದೇಣಿಗೆ ಕೊಡಬಹುದು ಅಂದರೆ ಏನು ರೀ ಅರ್ಥ? ಇನ್ವೈಟ್ ಮಾಡೋದಾ? ಇನ್ವೈಟ್ ಮಾಡೋದು. ಶೆಲ್ ಕಂಪ್ನಿಗಳನ್ನು ಮಾಡ್ಕೊ ನೀನು, ಸುಮ್ಮನೆ ಲಾಸ್ಗಳನ್ನು ತೋರಿಸು. ನೀನು 50 ಕಂಪ್ನಿನಲ್ಲಿ ಲಾಸ್ ತೋರಿಸು, ಟ್ಯಾಕ್ಸನ್ನು ವಂಚನೆ ಮಾಡಿಬಿಡು. ಟ್ಯಾಕ್ಸ್ ವಂಚನೆ ಮಾಡಿದ್ರೆ ಏನಂತಾರ? ಹಣನ ಬ್ಲ್ಯಾಕ್ ಮನಿ, ಕರಿ ಮನಿ, ಕಪ್ಪು ಹಣ ಅಲ್ವಾ? ಈ ಹಣನ ನೀನು ನನಗೆ ದೇಣಿಗೆ ಕೊಟ್ಬಿಡು, ಕಪ್ಪು ಹಣ ಬಿಳಿ ಮಾಡ್ಕೊಂಬಿಡು ಅಂತ ಅಲ್ವಲ್ರಿ? ಎಂಥ ದುರಂತ ರೀ ಇವೆಲ್ಲವೂ ಕೂಡ. ಹೇಳ್ತಾ ಹೋದರೆ ಆಘಾತಕಾರಿ ಮಾಹಿತಿಗಳಿವೆ. ಒಂದು ಕಂಪ್ನಿ ಇರುತ್ತೆ, ಒಂದು 15 ಕಂಪ್ನಿ ಅಡ್ರೆಸ್ಸಲ್ಲಿ 15 ಕಂಪ್ನಿ ಓಪನ್ ಮಾಡಿಬಿಡೋದು. ಸುಮ್ಮನೆ ಅಡ್ರೆಸ್ಗೆ, ಹೆಸರಿಗೆ, ರಿಜಿಸ್ಟ್ರೇಷನ್ಗೆ ಮಾಡಿ ಅದು ಲಾಸ್ ಆಯಿತು, ಇದು ಲಾಸ್ ಆಯಿತು ಅಂದಾಗ ಏನಾಗುತ್ತೆ? ತೆರಿಗೆ ಬೀಳಲ್ಲ ನಿನಗೆ. ಯಾಕೆ? ಈಗ ಕೊಟ್ಟಿರ್ತೀವಲ್ಲ, ನೀವು ಕೊಟ್ಬಿಡ್ತೀರಲ್ಲ, ಅಲ್ಲಿ ಕಿಕ್ ಬ್ಯಾಕ್, ಕ್ವಿಡ್ ಪ್ರೋಕೋ. ನಷ್ಟದ ಕಂಪ್ನಿನೂ ಕೊಡಬೇಕು ಅಂತ ಆದಾಗ ಶೆಲ್ ಕಂಪ್ನಿಯಿಂದ ಬಂತಿವ್ರಿಗೆ ಅಂತ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿವೆ ಲಾಭಾಂಶದಲ್ಲಿ. 2019ರಿಂದ 2023ರವರೆಗಿನ ಲಾಭಾಂಶದ ಹಂಚಿಕೆ ಪ್ರಕಾರ ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವಿಸಸ್ 1368 ಕೋಟಿಗಳು ಕೊಟ್ಟಿದೆ. ಅಲ್ಲಿ 1368 ಕೋಟಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, 635% ಕೊಟ್ಟಿರೋದು. ತಮಾಷೆ ಮಾತಾ ಇದು? ಲಾಭಕ್ಕಿಂತ 215 ಕೋಟಿ ಲಾಭ ಮಾಡಿದ್ರಂತೆ, 1368 ಕೋಟಿ ಇವ್ರು ದೇಣಿಗೆ ಕೊಟ್ಬಿಟ್ರಂತೆ. ನೋಡಿದ್ರೆ ಈ ಕಥೆ ಹೇಗಿದೆ? ಇವ್ರ ಲಾಭ ಎಷ್ಟು ನೋಡಿ, ಅಲ್ಲಿ ಚಾರ್ಟಲ್ಲಿ ಬರ್ತಿದೆ ನೋಡಿ, ಇವರ ಲಾಭ ಎಷ್ಟು, ಇವ್ರಿಗೆ ಕೊಟ್ಟಿರೋದು ಎಷ್ಟು, ನೀವು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ 215 ಕೋಟಿ ಲಾಭ ಬಂದು 1368 ಕೋಟಿ ದೇಣಿಗೆ ಕೊಟ್ಬಿಟ್ರಂತೆ ಇವರು. ಇರೋಣ ಸಾಧ್ಯನೇನ್ರಿ? ನಮಗೆ ಚೆಕ್ ಮಾಡಿದ್ರೆ ನಮಗೊಂದು 2,000 ರೂಪಾಯಿ ಲಾಭ ಬಂದಿತ್ತು ಅಂತ ಅಂದ್ಕೊಳ್ಳಿ. 2,000 ರೂಪಾಯಿನ 250 ರೂಪಾಯೋ 300 ರೂಪಾಯೋ 400 ರೂಪಾಯೋ ನಾವು ಕೊಡಬಹುದು. ಇದು ಹಾಗಲ್ಲ, ಲಾಭ ಬಂದಿರೋದೇ 250 ರೂಪಾಯಿ ಅಂತೆ. ಅದರಲ್ಲಿ ಕೊಟ್ಟಿರೋದು ಎಷ್ಟು ಅಂದರೆ 1,750 ರೂಪಾಯಿ ಕೊಟ್ಟಂಗೆ. ಆಶ್ಚರ್ಯ ಆಗಲ್ವೇ? 1,500 ರೂಪಾಯಿ ನಮಗೆ ಲಾಭ ಬಂದರೆ ಅದರಲ್ಲಿ 215 ಕೋಟಿ ದೇಣಿಗೆ ಕೊಟ್ಟರೆ ಅಥವಾ 215 ರೂಪಾಯಿ ಕೊಟ್ಟರೆ ನಮಗೇನು ವಿಷಯ ಅಲ್ಲ. ಇಲ್ಲಿ 1,500 ರೂಪಾಯಿ ನಮಗೆ ಲಾಭ ಬಂದರೆ ಇವ್ರು ಚೆಕ್ ಮಾಡ್ಕೊಳ್ಳಿ, ಬಂದಿರೋದು ಇವ್ರ ಲಾಭನೇ 250 ರೂಪಾಯಿ, ಕೊಡ್ತಿರೋದು ಇವರು 1,250 ಅಂದರೆ ನಿಮಗೇನು ಅನಿಸುತ್ತೆ? ಆ ರೀತಿ ಆಘಾತಕಾರಿ. ತನ್ನ ಲಾಭಕ್ಕಿಂತ 635% ಅಷ್ಟು ಹೆಚ್ಚಿನ ಹಣವನ್ನು ಚುನಾವಣಾ ಬಾಂಡ್ಗಳಿಗೆ ಖರೀದಿ ಮಾಡಿದ್ದಾರೆ ಇವರು ಅಂತ. ಯಾರು ಕೊಟ್ಟರು ನಮ್ಗೆ ಗೊತ್ತಿಲ್ಲ ರೀ. ಇದೆಲ್ಲ ಅಂಡರ್ಸ್ಟುಡ್ ಇದು. ಮೆಘಾ ಎಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ 966 ಕೋಟಿ, 7,509 ಕೋಟಿ ರೂಪಾಯಿಗಳು ಇವರ ತಮ್ಮ ಲಾಭದ 12% ಕೊಟ್ಕೊಂಡಿದ್ದಾರೆ. 7% ಮ್ಯಾಕ್ಸಿಮಮ್ ಇದ್ದಾಗ ನೀವು ಮ್ಯಾಕ್ಸಿಮಮ್ ಇಷ್ಟು ಕೊಡ್ಬೋದು ಅಂತಿದ್ದಾಗ ಅದನ್ನು ಬ್ರೇಕ್ ಮಾಡ್ತಾರಲ್ರಿ ಇವರು, ದಾಟ್ತಾರಲ್ಲ ಹೇಗೆ? ಫಿಕ್ಸ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ 410 ಕೋಟಿ ರೂಪಾಯಿಗಳು, 109 ಕೋಟಿ, 377% ಕೊಟ್ಟಿರೋದು ಇವರು ತಮ್ಮ ಲಾಭದಲ್ಲಿ. ವೇದಾಂತ ಲಿಮಿಟೆಡ್ 400 ಕೋಟಿ, ಇವರು 1% ಕೊಟ್ಟಿದ್ದಾರೆ. ಇವರು ಹಲ್ದಿ ಎನರ್ಜಿ ಲಿಮಿಟೆಡ್. ಈ ರೀತಿ ನೀವು ಲೆಕ್ಕ ಹಾಕ್ತಾ ಹೋದಾಗ ಇಲ್ಲಿರೋ ಸಾರಾಂಶ ಹೇಳ್ಬಿಡ್ತೀನಿ ರೀ, ಸಿಂಪಲಾಗಿ ಸಾರಾಂಶ ಇಷ್ಟೇ. ದೊಡ್ಡ ಮಟ್ಟದ ಒಂದು ಅವ್ಯವಹಾರ, ಲಂಚ, ಭ್ರಷ್ಟಾಚಾರ ನಡೆದಿದೆ. ಒಂದು ಸರಿಯಾದ ತನಿಖೆ ಆಗಬೇಕಾಗಿದೆ. ಇಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ, ಕೋಡ್ಗಳ ಸಮೇತ ನೀವು ಹೇಳಬೇಕು ಅಂತ. ಆಗೇನಾಗುತ್ತೆ, ಆ ಕೋಡ್ ಹೇಳಿದಾಗ ಯಾವ ದುಡ್ಡು ಯಾರಿಗೆ, ಆ ಒಂದು ಯುನೀಕ್ ಕೋಡ್ಗಳ ನಂಬರ್ ಇರ್ತಾವಲ್ವ, ಯಾವ ದುಡ್ಡು ಯಾರಿಗೆ ಕೊಟ್ಟರು ಇವರು, ಯಾವುದಾನ ಪಾರ್ಟಿ ಆಗಿರಲಿ, ಆ ಪಾರ್ಟಿ ಮತ್ತು ಅದು ರೂಲಿಂಗ್ ಪಾರ್ಟಿಲಿತ್ತ, ಅಪೋಸಿಷನಲ್ಲಿತ್ತ, ಇದು ಚೆಕ್ ಮಾಡಿಕೊಂಡಾಗ ಅದೇ ಅವಧಿಯಲ್ಲಿ ಯೋಜನೆಗಳು ಸಿಕ್ಕಿದ್ವಾ, ಗುತ್ತಿಗೆ ಸಿಕ್ಕಿದ್ವಾ, ಫೇವರಿಸಮ್ ಆಯಿತಾ? ಹಿಂದೆ ಒಂದು ನ್ಯೂಸ್ ಲಾಂಡ್ರಿ ಮತ್ತು ನ್ಯೂಸ್ ಮಿನಿಟಿಂದ ಒಂದು ರಿಪೋರ್ಟ್ ಬಂದಿತ್ತು ನಮಗೆ. ರೇಡ್ಗಳನ್ನು ಮಾಡಿಸಿದ ಮೇಲೆ ಆ ಕಂಪನಿಗಳಿಂದ ಇವರಿಗೆ ದೇಣಿಗೆ ಹೋಯಿತು ಅಂತ. ED IT ಇಂಥ ರೇಡ್ಗಳಾಗುತ್ತಲ್ಲ, ಆ ರೇಡ್ ಆದಮೇಲೆ ಕೆಲವು ಕಂಪ್ನಿಗಳು ಕೊಟ್ಟಿದೆಯಂತೆ.
ಅದು ನಥಿಂಗ್ ಬಟ್ ಹಫ್ತಾ, ನಥಿಂಗ್ ಬಟ್ ಎಕ್ಸ್ಟಾರ್ಷನ್, ಒತ್ತೆ ಹಣ ಅಲ್ಲದೆ ಇನ್ನೇನೂ ಇಲ್ಲ. ಇದು ರೇಡ್ ಮಾಡ್ತೀನಿ, ನೀನು ದುಡ್ಡು ಕೊಟ್ಟರೆ ಬಿಡ್ತೀನಿ, ನೀನು ಕೊಡಲಿ ಅಂದರೆ ನಾನು ಬಿಡಲ್ಲ ಅಂತ. ಈ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ದೇಶದಲ್ಲಿ ನಡೆದಿದೆ. ಇದು ಹಿಂದೆಂದೂ ಕಂಡು ಕೇಳರಿಯದ ರೀತಿಯ ಒಂದು ಭ್ರಷ್ಟಾಚಾರ ಇಲ್ಲಾಗಿರಬಹುದು ಅಂತ ಮಾತಾಡ್ತಾ ಇದ್ದಾರೆ. ನಂಬರ್ 1 ಬಾಂಡ್ ಕಂಪನಿ ನಾವು ಚೆಕ್ ಮಾಡಿಕೊಂಡ್ರೆ 1368 ಕೋಟಿ ಮೊತ್ತದ ಚುನಾವಣಾ ಬಾಂಡನ್ನು ಫ್ಯೂಚರ್ ಗೇಮಿಂಗ್ ಕಂಪನಿಯಲ್ಲಿ ಖರೀದಿ ಮಾಡಿಕೊಂಡಿದೆ. ಇಲ್ಲಿ ನೋಡಿ, 2020 ಅಕ್ಟೋಬರ್ 1ರಿಂದ 2024 ಜನವರಿ 9ರವರೆಗಿನ ಚುನಾವಣಾ ಬಾಂಡ್ಗಳ ಖರೀದಿ ವ್ಯವಹಾರ ಇದು. 1368 ಕೋಟಿಗೆ 1 ಕೋಟಿ ಮೊತ್ತದಲ್ಲೇ ಬಾಂಡನ್ನು ಖರೀದಿ ಮಾಡಿಕೊಂಡಿದ್ದಾರೆ ಇವರು. ತಮಿಳುನಾಡಿನ ಕೊಯಮತ್ತೂರು ಮೂಲದ ಸ್ಯಾಂಟಿಗೋ ಮಾರ್ಟಿನ್ ಮಾಲೀಕತ್ವದ ಕಂಪನಿ ಇದು. ಸ್ಯಾಂಟಿಗೋ ಮಾರ್ಟಿನ್ ಇನ್ಯಾರೂ ಅಲ್ಲ, ಲಾಟ್ರಿ ಕಿಂಗ್ ಅಂತಾನೆ ಇವನು ಫೇಮಸ್ ಇದ್ದಾನೆ, ಸ್ಯಾಂಟಿಗೋ ಮಾರ್ಟಿನ್ ಅಂತ ಹೇಳಿ. 2019ರಲ್ಲಿ ಮಾರ್ಟಿನ್ ಮೇಲೆ ಇಡಿ ದಾಳಿಯಾಗುತ್ತೆ, 120 ಕೋಟಿ ಮೌಲ್ಯದ ಆಸ್ತಿ ಜಪ್ತಿಯಾಗುತ್ತೆ. ಮಾರ್ಟಿನ್ಗೆ ಸೇರಿದ 70 ಸ್ಥಳಗಳಲ್ಲಿ ರೇಡ್ ಆಗಿತ್ತು. ಇಡಿ ದಾಳಿ ಆದಮೇಲೆ ಅಕ್ಟೋಬರ್ 21ರಂದು ಚುನಾವಣಾ ಬಾಂಡನ್ನು ಖರೀದಿ ಮಾಡ್ತಾನೆ. ನೋಡಿ, ಇದನ್ನೇ ಹೇಳೋದು, ಇಲ್ಲಿ ಕನೆಕ್ಟಿಂಗ್ ದ ಡಾಟ್ಸ್ ಅಂತಾರೆ. ಘಟನೆಗಳನ್ನು ನಾವು ಲಿಂಕ್ ಮಾಡ್ಕೊಂಡು ಹೋಗೋದು. ಯಾವ ಘಟನೆ ಮೊದಲಾಯಿತು, ಯಾವುದು ಆಮೇಲೆ ಇನ್ನೇನಾಯಿತು, ಅದಾದಮೇಲೆ ಏನು ಬೆಳವಣಿಗೆ ಆಯಿತು, ಬೆಳವಣಿಗೆ ಆದಮೇಲೆ ಇವನೇನಾದ. ನೋಡಿ, ಇಲ್ಲಿ ಚೆಕ್ ಮಾಡ್ಕೊಳ್ಳಿ. 70 ಕಡೆ ಈ ಮಾರ್ಟಿನ್ ಅವನಿಗೆ ಸೇರಿದಂಥ ಸ್ಥಳಗಳಲ್ಲಿ ದಾಳಿ ಆಗುತ್ತೆ. ಅಕ್ಟೋಬರ್ 21 ಇವನೇನು ಮಾಡ್ತಾನೆ, ಚುನಾವಣಾ ಬಾಂಡ್ ಖರೀದಿ ಮಾಡ್ತಾನೆ. 2022 ಏಪ್ರಿಲ್ 2ನೇ ತಾರೀಕು ಏನಾಗುತ್ತೆ, ಇಡಿಯಿಂದ 409 ಕೋಟಿ 92 ಲಕ್ಷ ಮೌಲ್ಯದ ಆಸ್ತಿ ಬಿಡುಗಡೆ ಆಗುತ್ತೆ, ರಿಲೀಸ್ ಆಗುತ್ತೆ ರೀ. ಗೊತ್ತಿಲ್ಲ, ಕಾನೂನು ಪ್ರಕರಣ ಆಗಿರಬಹುದು, ಅದು ಬೇರೆ ವಿಚಾರ. ಕನೆಕ್ಟಿಂಗ್ ದ ಡಾಟ್ಸ್, ನಿಮಗೆ ಆ ಮಾಹಿತಿ ಕೊಡ್ತಾ ಇದ್ದೀನಿ ನಾನು. ನೀವು ಇಲ್ಲಿ ಏನಾಗಿರ್ಬೋದು ಅಂತ ನಿಮ್ಮ ಅಂದಾಜಿಗೆ ನಾನು ಬಿಟ್ಬಿಡ್ತೀನಿ, ನಾನೇನು ಇಲ್ಲಿ ಕೇಳಕ್ಕೆ ಹೋಗಲ್ಲ. ಇಲ್ಲಿ ಏಪ್ರಿಲ್ 7ನೇ ತಾರೀಕು 100 ಕೋಟಿ ಮೌಲ್ಯದ ಚುನಾವಣಾ ಬಾಂಡ್ ಖರೀದಿ ಮಾಡ್ತಾನೆ ಇವನು. ಮಾರ್ಟಿನ್ ಖಜಾನೆಯಿಂದ ದೊಡ್ಡ ಮೊತ್ತದ ಹಣ ರೂಲಿಂಗ್ ಪಾರ್ಟಿಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ವೆಯ್ಟ್ ಮಾಡಿ. ಇನ್ನೊಂದು ಕಡೆ ಕ್ವಿಕ್ ಸಪ್ಲೈ ಕಂಪನಿ ಕಡೆಯಿಂದ 410 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಖರೀದಿಯಾಗಿದೆ. ರಿಲಯನ್ಸ್ ಗ್ರೂಪ್ಗೆ ಸೇರಿದಂಥ ಕಂಪನಿಯಿಂದ 2022 ಜನವರಿ 5ರಂದು ಮೊದಲ ಬಾಂಡ್ ಖರೀದಿಯಾಗುತ್ತೆ. 1 ವರ್ಷದ ಅವಧಿಯಲ್ಲಿಯೇ 410 ಕೋಟಿ ಮೌಲ್ಯದ ಬಾಂಡ್ಗಳ ಖರೀದಿ ನಡೆಯುತ್ತೆ. ಆದರೆ ಈ ಕಂಪನಿ ಮೇಲೆ ಎಲ್ಲೂ ಕೂಡ IT ರೇಡ್ ಆಗಲಿ, ಇಡಿ ರೇಡ್ ಆಗಲಿ ಆಗಿಲ್ಲ. ಅಂಬಾನಿ ಒಡೆತನದ ರಿಲಯನ್ಸ್ ಗ್ರೂಪ್ನ ಸಿಸ್ಟರ್ ಕನ್ಸರ್ನ್ ಕಂಪನಿ ಇದು. ಇನ್ನೊಂದು ಕಡೆ ವೈಯಕ್ತಿಕವಾಗಿ ಆಯ್ತಪ್ಪ, ನಾವಿಗೆಲ್ಲ ಕಂಪನಿ ಬಗ್ಗೆ ಹೇಳಿಬಿಟ್ವಿ. ಈಗ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಯಾರೆಲ್ಲ ಬಾಂಡನ್ನು ಖರೀದಿ ಮಾಡಿಕೊಂಡು ನೋಡ್ತಾ ಬಂದರೆ ಟಾಪ್ 10 ವ್ಯಕ್ತಿಗಳು ಚೆಕ್ ಮಾಡಿದ್ರೆ ಇಲ್ಲಿ SL ಮೊಹಾಂತಿ 45 ಕೋಟಿ ರೂಪಾಯಿಗಳ ಬಾಂಡ್ ಖರೀದಿ ಮಾಡಿಕೊಂಡಿದ್ದಾರೆ. ಲಕ್ಷ್ಮೀ ನಿವಾಸ್ ಮಿತ್ತಲ್ 35 ಕೋಟಿ ಬಾಂಡ್, ಲಕ್ಷ್ಮೀದಾಸ್ ವಲ್ಲಭದಾಸ್ 25 ಕೋಟಿ, KR ರಾಜಾ 25 ಕೋಟಿ, ರಾಹುಲ್ ಭಾಟಿಯಾ 20 ಕೋಟಿ ರೂಪಾಯಿಗಳನ್ನು ಖರೀದಿ ಮಾಡಿಕೊಂಡಿದ್ದಾರೆ ಬಾಂಡು. ರಾಜೇಶ್ ಮನ್ನಾಲಾಲ್ ಅಗರ್ವಾಲ್ 13 ಕೋಟಿ ಖರೀದಿ ಮಾಡಿದ್ದಾರೆ ಇವರು ಬಾಂಡು. ಸೌರಭ್ ಗುಪ್ತಾ 10 ಕೋಟಿ, ರಾಜಕುಮಾರ್ ಶರ್ಮಾ 10 ಕೋಟಿ ಖರೀದಿ ಮಾಡಿದ್ದಾರೆ. ರಾಹುಲ್ ಜಗಪತ್ ಜೋಶಿ 10 ಕೋಟಿ, ಹರಮೇಶ್ ರಾಹುಲ್ ಜೋಶಿ 10 ಕೋಟಿ, ಅನಿತಾ ಹೇಮಂತ್ ಶಾ 8 ಕೋಟಿ. ಇದೆಲ್ಲ ವೈಯಕ್ತಿಕವಾಗಿ ಅನೇಕರಿದ್ದಾರೆ, ಕೆಲವರದ್ದು ಮಾತ್ರ ನಾವಿಲ್ಲಿ ಹೇಳ್ತಾ ಹೋಗ್ತಾ ಇದ್ದೀವಿ. ಅಂದರೆ ಇಷ್ಟರ ಮಟ್ಟಿಗೆ ಅವರೆಲ್ಲ ಖರೀದಿ ಮಾಡಿಕೊಂಡು ಏನೂ ಲಾಭ ಇಲ್ಲದೆ ಇಷ್ಟೊಂದು ಖರೀದಿ ಮಾಡಿ ಡೊನೇಷನ್ ಕೊಟ್ಟುಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನಂಬುವುದು ಕಷ್ಟ ಅಲ್ವಾ. CSR ಫಂಡ್ ಅಂತ ಇರುತ್ತೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ, ಸಾಮಾಜಿಕ ಜವಾಬ್ದಾರಿನ ಒಂದು ಕಾರ್ಪೊರೇಟ್ ಸಂಸ್ಥೆಗಳು ಇಟ್ಕೊಂಡು ಫಂಡಿಂಗ್ ಮಾಡ್ತಕ್ಕಂಥದ್ದು. ಕೆಲವರು ಟಾಯ್ಲೆಟ್ ಕಟ್ಟಿಸ್ತಾರೆ, ಕೆಲವರು ಬ್ರಿಡ್ಜ್ ಕಟ್ಟಿಸ್ತಾರೆ, ಕೆಲವರು ಸ್ಕೈ ವಾಕ್ ಕಟ್ಟಿಸ್ತಾರೆ, ಕೆಲವರು ಯಾವ್ದಾದ್ರು ಚಿಕಿತ್ಸೆಯನ್ನು ಕೊಡಿಸ್ತಾರೆ, ಸೀಳು ತುಟಿ ಚಿಕಿತ್ಸೆಯನ್ನು ಮಾಡಿಸ್ತಾರೆ. ಇದೆಲ್ಲ ಒಂದು ಭಾಗ. ಆದರೆ ಈ ಬಾಂಡ್ಗಳ ಕಥೆ ಇದೆ, ಇದು ಬೇರೆಯೇ ಕಥೆ ಇದೆ. ಲಂಚ ಇಲ್ಲ, ಭ್ರಷ್ಟಾಚಾರ ಇಲ್ಲ, ಇದಿಲ್ಲ ಅಂತ ಹೇಳ್ತಿರಬೇಕಾದ್ರೆ ಯಾವುದು ದೇಣಿಗೆ, ಯಾವುದು ಲಂಚ? ಈ ದೊಡ್ಡ ಪ್ರಶ್ನೆಯನ್ನು ಈ ದೇಶದ ಮುಂದೆ ಇದೆಲ್ಲವೂ ಕೂಡ ಇಡ್ತಾ ಇದೆ. ಲಂಚನೇ ದೇಣಿಗೆನಾ, ದೇಣಿಗೆನೇ ಲಂಚನಾ? ದೊಡ್ಡ ಭ್ರಷ್ಟಾಚಾರ ಇಲ್ಲಾಗಿದೆಯಾ ಹೇಳಿ? ಯಾವ ಪಾರ್ಟಿಗೆ ಯಾರು ಎಷ್ಟು ಹಣ ಕೊಟ್ಟರು ಹೇಳಿ? ಕೊಟ್ಟ ಮೇಲೆ ಯಾವ ಕಂಪನಿಗೆ, ಯಾವ ವ್ಯಕ್ತಿಗೆ ಯಾವ ಫೇವರಿಸಮ್ ನಡೆದಿದೆ ಆ ಕಾಲಘಟ್ಟದಲ್ಲಿ? ಇಡಿ ರೇಡ್ ಯಾವಾಗಾಯಿತು, ಯಾವಾಗ ಬಾಂಡ್ ಖರೀದಿ ಮಾಡ್ದ ಹೇಳಿ? ಚೆಕ್ ಮಾಡ್ಕೊಳ್ಳಿ ನೀವು. ಇಡಿ ರೇಡ್ ಆಗೋದು, ಬಾಂಡ್ ಖರೀದಿ ಮಾಡೋದು, ಆಮೇಲೆ ಅವನು ಆಸ್ತಿ ಬಿಡುಗಡೆ ಮಾಡೋದು. ಏನಿದು ಅರ್ಥ ಏನ್ರಿ ಇದು? ನಮಗೆ ಗೊತ್ತಿಲ್ಲ, ನೀವು ಡಿಸೈಡ್ ಮಾಡಿ ಇದನ್ನು. ಚುನಾವಣಾ ಬಾಂಡ್ಗಳ ದಾಖಲೆ ಸಲ್ಲಿಸಿದ್ರು ಕೂಡ SBIಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಸರಿಯಾಗಿ ಬಾಂಡ್ಗಳ ಮೇಲಿನ ನಂಬರ್ ಕೋಡನ್ನು ಕೊಟ್ಟಿಲ್ಲ SBI ಅಂತ ಆಗಲೇ ಹೇಳ್ತಾ ಇದ್ದೆ ನಾನು. ಬಾಂಡ್ಗಳ ಮೇಲಿರತಕ್ಕಂಥ ನಂಬರಿಂದ ದಾನಿಗಳ ವಿವರ ತಿಳಿಯುತ್ತೆ. ದಾನಿಗಳ ವಿವರ ಮತ್ತು ಪಕ್ಷ ಎನ್ಕ್ಯಾಶ್ ಮಾಡಿಕೊಂಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗುತ್ತೆ ಅಂತ. ಇದೇ ಇಂಪಾರ್ಟೆಂಟ್ ಇಲ್ಲಿ. ಏನಾಗುತ್ತೆ, ಎಲೆಕ್ಷನ್ ಬರ್ತಾ ಇದೆಯಲ್ಲ, ಎಲೆಕ್ಷನ್ ಬರ್ತಾ ಇದೆ, ಪೆಟ್ರೋಲ್ ಬೆಲೆ ಎಷ್ಟಾಯಿತು, ಡೀಸೆಲ್ ಬೆಲೆ ಎಷ್ಟಾಯಿತು, ಇದ್ರ ಕಡೆ ಹೊರಟೋಗುತ್ತೆ ನ್ಯೂಸು. ವಿಷಯ ಇಲ್ಲೇನಿದೆ ಅಂದರೆ ಬಾಂಡ್ ಖರೀದಿ ಮಾಡಿದ್ರೆ ಕೊಟ್ಬಿಟ್ವಿ ಡೀಟೇಲ್ಸು. ಸುಪ್ರೀಂ ಕೋರ್ಟ್ ಈ ಥರ ಹೇಳಿರಲಿಲ್ಲ, ಬಿಡಿಯಾಗಿ ಚಿಕ್ಕದಾಗಿ ಮಾಹಿತಿ ಕೊಡಿ ಅಂತ. ಮಾಹಿತಿ ಪೂರ್ತಿ ಅಪ್ಲೋಡ್ ಆಗಬೇಕು ಅಂತ ಹೇಳಿತ್ತು. ಇವ್ರೇನು ಮಾಡಿಬಿಟ್ರು, ಬಾಂಡ್ ಖರೀದಿದಾರರು ಹೇಳಿಬಿಟ್ರು ಎಲ್ಲರೂ.
ಎಯಿಂದ ಝಡ್ವರೆಗೂ ಹೇಳಿಬಿಟ್ರು, ಇಷ್ಟು ಜನ ಬಾಂಡ್ ಖರೀದಿ ಮಾಡ್ಕೊಂಡಿದ್ದಾರೆ, ಇಷ್ಟು ಸಂಸ್ಥೆ ಖರೀದಿ ಮಾಡ್ಕೊಂಡಿದ್ದಾರೆ. ಹೇಳಬೇಕಾಗಿದ್ದ ಮಾಹಿತಿ ಏನಂದರೆ, ಅಂದರೆ ಅಲ್ಲೂ ಮುಚ್ಚಿಟ್ಟಿರೋ ಮಾಹಿತಿ ಏನು ಅಂತ ಹೇಳಿದ್ರೆ, ಯಾರು ಖರೀದಿ ಮಾಡಿ ಯಾವ ದಿನಾಂಕದಂದು ಯಾರಿಗೆ ಕೊಟ್ಟ. ಇದೇ ಇಲ್ವಲ್ಲ, ಮತ್ತೆ ಇಲ್ಲಿ ಇನ್ನೊಂದು ಕಳ್ಳಾಟ, ಇಲ್ಲಿ ಇನ್ನೊಂದು ಥರ ಕಳ್ಳಾಟ ತಾನೇ ಇದು. ವಿಷಯ ಇಲ್ಲೇನಿದೆ ಸಾರಾಂಶ, ಬಾಂಡ್ ಖರೀದಿ ಮಾಡಿದ್ರಲ್ಲಪ್ಪ ನಿಮ್ಮ ಬ್ಯಾಂಕಿನ ಕಡೆಯಿಂದ, ಯಾವಾಗ ಖರೀದಿ ಮಾಡಿ ಯಾರಿಗೆ ಕೊಟ್ಟಿದ್ರು ಅದನ್ನ ಅಪ್ಲೋಡ್ ಮಾಡಿಬಿಡಪ್ಪ ಅಂತ ಹೇಳಿದ್ರೆ, ಇವರೇನು ಮಾಡಿಬಿಟ್ರು, ಬಾಂಡ್ ಖರೀದಿದಾರ ವಿವರ ಕೊಟ್ಟುಬಿಟ್ರು. ಹಾಗಾದರೆ ಯಾವ ಪಕ್ಷದ ವಿಚಾರವನ್ನು SBI ಇಲ್ಲಿ ಮುಚ್ಚಿಡೋಕ್ಕೆ ಟ್ರೈ ಮಾಡ್ತಿದೆ ಅಂತ ಪ್ರಶ್ನೆ ರೈಸ್ ಆಗುತ್ತೆ. ಕಾಮನ್ ಸೆನ್ಸ್ ರೀ ಇದು, ಇದಕ್ಕೇನು ದೊಡ್ಡ ಲಾ ಓದ್ಕೋಬೇಕಾಗಿಲ್ಲ, ದೊಡ್ಡ ನಾಲೆಡ್ಜ್ ಏನು ಬೇಕಾಗಿಲ್ಲ. ವಿಷಯ ಇಷ್ಟೇ, ಒಬ್ಬ ಬಾಂಡ್ ಖರೀದಿ ಮಾಡ್ದ, ಯಾರು ಕೊಟ್ಟ, ಯಾವತ್ತು ಖರೀದಿ ಮಾಡ್ದ, ಇಷ್ಟೇ ವಿಚಾರ ಕೇಳೋದು ಸುಪ್ರೀಂ ಕೋರ್ಟ್. ಇವ್ರೇನು ಮಾಡ್ತಿದ್ದಾರೆ, ಬಾಂಡ್ ಖರೀದಿದಾರ ವಿವರ ನಾವು ಕೊಡ್ತಾ ಇದ್ದೀವಿ ತಗೊಳ್ಳಿ ಇಟ್ಬಿಟ್ರಲ್ಲಿ, ವೆಬ್ಸೈಟಲ್ಲಿ ಬಂತದ್ದು. ಬಂದಮೇಲೆ ಏನಾಗಬೇಕದು, ವಿವರ ಅಪೂರ್ಣ ಯಾಕಿಲ್ಲಿ, ಅಪೂರ್ಣವಾದಂಥ ವರದಿನ ಯಾಕೆ ಇಡ್ತಾ ಇದ್ದಾರೆ ಇವರು, ಯಾರನ್ನೋ ಸೇಫ್ ಗಾರ್ಡ್ ಮಾಡ್ತಿದ್ದಾರೆ ಇವರು. ಸುಪ್ರೀಂ ಕೋರ್ಟ್ ಅದಕ್ಕೆ ಚಾಟಿ ಬೀಸಿದೆ ಇವತ್ತು. ಯಾರು ಬಾಂಡ್ ಖರೀದಿ ಮಾಡ್ದ, ಯಾರು ಕೊಟ್ಟ, ಆ ಕೋಡ್ ಏನು ಅದನ್ನು ಬಹಿರಂಗ ಮಾಡಿ. ನೀನು ಇವತ್ತು SBI ಪ್ರತಿನಿಧಿ ಇರಲಿಲ್ಲ, ಅಲ್ಲಿರಲಿಲ್ಲ, ಅದನ್ನು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ನೋಟಿಸನ್ನು ಜಾರಿ ಮಾಡಿ. ಇಷ್ಟಿದೆ ವಿಚಾರ. ನೋಡಿ ಯಾವೆಲ್ಲ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಇದು ಭ್ರಷ್ಟಾಚಾರದ ಹೊಸ ರೂಪಗಳ, ಇವೆಲ್ಲ ಹೊಸ ರೂಪಗಳ, ಹೊಸ ಮಾದರಿಗಳದಕ್ಕೆ. ಕ್ಯಾಶಲ್ಲಿ ತೊಗೊಂಬಿಟ್ರೆ ಕಷ್ಟ. ಅವಾಗೇನು ಮಾಡಬೇಕು, ಈ ಥರದ್ದು ಏನೋ ಯೋಜನೆ ಹೇಳಿಬಿಟ್ಟು ಟ್ಯಾಕ್ಸ್ ವಿನಾಯಿತಿ ಅಂತ ಹೇಳಿ ಶೆಲ್ ಕಂಪನಿಗಳಿಂದಲೂ ಹಣ ಬರುವಂತೆ ಮಾಡಿಕೊಂಡು, ಶೆಲ್ ಕಂಪನಿಗಳು ನಮಗೆ ದೇಣಿಗೆ ಕೊಡಬಹುದು, ನಮಗೆ ಲಾಸ್ ಆಗಿರೋ ಕಂಪನಿನೂ ಕೊಡಬಹುದು ಅನ್ನೋ ರೀತಿಯಲ್ಲಿ ಅದನ್ನು ಮಾಡಿಬಿಟ್ರ ಚೆಕ್ ಮಾಡೋಣ ಅಂತ ಹೇಳ್ತಾ